ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಗೌರ್ಮೆಂಟ್ ಅವರು ನಡೆಸುವಂಥ ಎಲ್ಲ ಎಕ್ಸಾಮ್ಗಳಿಗೂ ಇಂಪಾರ್ಟೆಂಟ್ ಕ್ವಶನ್ಗಳು ನೋಡ್ತಾ ಹೋಗೋಣ. ಇದು ವಿಲೇಜ್ ಅಕೌಂಟೆಂಟ್ಗಾಗಿರ್ಬೋದು ಅಥವಾ PSI ಆಗಿರ್ಬೋದು, PC ಗಾಗಿರ್ಬೋದು, FT STA KS ಎಲ್ಲದಕ್ಕೂ ಇದು ಅಪ್ಲಿಕೇಬಲ್ ಆಗುತ್ತೆ. ಸೊ ಫಸ್ಟು ನಮಗೆ ಪಂಚಾಯತ್ ಬಗ್ಗೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಮತ್ತು ಯಾವ ಸಮಿತಿಗಳು ಯಾವ್ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು, ಹೆಂಗೆ ಬಂತು ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟು ನಮಗೆ ಬಲವಂತ್ ರಾಯ್ ಮೆಹ್ತಾ ಸಮಿತಿ ಅಂತ ಹೇಳ್ತೀವಿ. ಸೊ ಇದು ಯಾವಾಗ ಬಂತು ಅಂದರೆ ನಮಗೆ 1957 ಅಂದರೆ 1957ರಲ್ಲಿ ಈ ಒಂದು ಸಮಿತಿ ನಮಗೆ ಸಿಗುತ್ತೆ. ಸೊ ನೆಕ್ಸ್ಟು ಎರಡನೇದು ಬಂದು ಕೆ ಸಂತಾನಮ್ ಸಮಿತಿ ಅಂತ ಹೇಳ್ತೀವಿ. ಇದು 1963ರಲ್ಲಿ ಸ್ಥಾಪನೆ ಆಗುತ್ತೆ. ನೆಕ್ಸ್ಟು ಅಶೋಕ ಮೆಹ್ತಾ ಸಮಿತಿ ಅಂತ ಹೇಳ್ತೀವಿ. ಇದು 1977-78ರಲ್ಲಿ ಸ್ಥಾಪನೆ ಆಗುತ್ತೆ. ಸೊ ನೆಕ್ಸ್ಟ್ JVK ರಾವ್ ಸಮಿತಿ ಅಂತ ಹೇಳ್ತೀವಿ. ಇದು 1985ರಲ್ಲಿ ಸ್ಥಾಪನೆ ಆಗುತ್ತೆ. LM ಸಿಂಘ್ವಿ ಸಮಿತಿ ಅಂತ ಹೇಳ್ತೀವಿ. ಇದು 1986ರಲ್ಲಿ ಸ್ಥಾಪನೆ ಆಗುತ್ತೆ. ಸೊ ನೆಕ್ಸ್ಟು PK ತುಂಗಾಂಗ್ ಸಮಿತಿ ಅಂತ ಹೇಳ್ತೀವಿ. ಇದು 1988ರಲ್ಲಿ ಸ್ಥಾಪನೆ ಆಗುತ್ತೆ. ನೆಕ್ಸ್ಟು ಗಾಡ್ಗಿಲ್ ಸಮಿತಿ ಅಂತ ಹೇಳ್ತೀವಿ. ಇದು 1989ರಲ್ಲಿ ಸ್ಥಾಪನೆ ಆಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಈ ಒಂದು ನೋಟ್ಸು ಒಂದು ಕೋಚಿಂಗಲ್ಲಿ ರೆಡಿ ಮಾಡಿರುವಂಥ ನೋಟ್ಸ್ ಆಗಿರುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಕೂಡ. ಈಗಾಗಲೇ ಡಿಸ್ಕಷನ್ ಮಾಡಿರುವಂಥ ಒಂದು ಸಮಿತಿಗಳಲ್ಲಿ ಆಲ್ರೆಡಿ ಒಂದೆರಡು ಕ್ವಶನ್ಗಳು ಬಂದಿದೆ ಎಕ್ಸಾಮಲ್ಲಿ. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ ಒಂದೊಂದಾಗೆ. ಬಲವಂತ ರಾಯ್ ಮೆಹ್ತಾ ಸಮಿತಿ ಆಲ್ರೆಡಿ ಹೇಳ್ದಂಗೆ 1957ರಲ್ಲಿ ಸ್ಥಾಪನೆ ಆಗಿದೆ. ಸೊ ಇದು ಹೆಂಗೆ ಸ್ಥಾಪನೆ ಆಯಿತು, ಕಾರಣ ಏನು ಅಂತ ನೋಡ್ತಾ ಹೋಗೋಣ. ಸೊ 1952 ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ನಡೆಯುತ್ತೆ. ಈ ಒಂದು ಬಲವಂತ್ ರಾಯ್ ಮೆಹ್ತಾ ಸಮಿತಿ ಸ್ಥಾಪನೆ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ನಡೆಸ್ತಾ ಹೋಗ್ತಾರೆ ಸಮುದಾಯ ಅಭಿವೃದ್ಧಿಯಾಗಿ. ಸೊ 1953ರಲ್ಲಿ ರಾಷ್ಟ್ರೀಯ ವಿಸ್ತರಣಾ ಕಾರ್ಯಕ್ರಮ ಮಾಡ್ತಾರೆ. ಆ ವೈಖರಿಯನ್ನು ಪರೀಕ್ಷಿಸಿ ಸಲಹೆ ನೀಡಲು, ಅಂದರೆ ಈ ಒಂದು ಸಮಿತಿ ಕರೆಕ್ಟಾಗಿ ಇದೆಯೋ ಇಲ್ಲವೋ ಅಂತ ಅದನ್ನ ಪರೀಕ್ಷಿಸಿ 1953ರಲ್ಲಿ ರಾಷ್ಟ್ರೀಯ ವಿಸ್ತರಣಾ ಕಾರ್ಯಕ್ರಮ ಹಮ್ಮಿಕೊಳ್ತಾರೆ. ನೆಕ್ಸ್ಟು ಬಲವಂತ ರಾಯ್ ಮೆಹ್ತಾ ಅವರನ್ನು ಆಧುನಿಕ ಭಾರತ ಪಂಚಾಯತ್ ರಾಜ್ ವ್ಯವಸ್ಥೆ ಪಿತಾಮಹ ಎಂದು ಕರೀತಾರೆ. ಸೊ ನೋಡಿ ಫ್ರೆಂಡ್ಸ್, ಇದೊಂದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಬಲವಂತ್ ರಾಯ್ ಯಾರಪ್ಪ ಅಂದರೆ ಆಧುನಿಕ ಭಾರತ ಪಂಚಾಯತ್ ರಾಜ್ ವ್ಯವಸ್ಥೆಯ ಪಿತಾಮಹ ಅಂತ ಕರೀತಾ ಹೋಗ್ತಾರೆ. ಪಂಚಾಯತ್ ರಾಜ್ ಶಿಲ್ಪಿ ಎಂದು ಕೂಡ ಕರೀತಾ ಹೋಗ್ತಾರೆ. ಇದು ಎಕ್ಸಾಮಲ್ಲಿ ಕೇಳುವಂಥ ಕ್ವಶನ್ ಆಗಿರುತ್ತೆ. ಇವರ ಜನ್ಮದಿನ ಫೆಬ್ರವರಿ 19, ಕೇರಳ ರಾಜ್ಯದಲ್ಲಿ ಅವರ ರಾಜ್ಯ ಪಂಚಾಯತ್ ದಿನ ಅಂತ ಹೇಳ್ತೇವೆ. ರಾಜ್ಯ ಪಂಚಾಯತ್ ದಿನ ಯಾವಾಗ ಅಂತ ಕೇಳಿದ್ರೆ ಫೆಬ್ರವರಿ 19 ಅಂತ ನೀವು ಹಾಕಬೇಕಾಗುತ್ತೆ. ಸೊ ನೆಕ್ಸ್ಟು ಶಿಫಾರಸ್ಗಳು ನೋಡ್ತಾ ಹೋಗೋಣ. ಬಲವಂತ್ ರಾಯ್ ಸಮಿತಿಯ ಶಿಫಾರಸ್ಗಳು ಏನೇನು ಅಂತ. ಈ ಸಮಿತಿ 3 ಹಂತದ ಪಂಚಾಯತ್ ವ್ಯವಸ್ಥೆಯನ್ನು ಶಿಫಾರಸು ಮಾಡಿತು. ಅದರಲ್ಲಿ ಗ್ರಾಮ ಮಟ್ಟದಲ್ಲಿ, ಬ್ಲಾಕ್ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಅಂತ ಹೇಳ್ತೀವಿ. ಸೊ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಅಂತ ಕರಿತಾ ಹೋಗ್ತೀವಿ. ಬ್ಲಾಕ್ ಮಟ್ಟದಲ್ಲಿ ಪಂಚಾಯತಿ ಸಮಿತಿ ಅಂತ ಕರಿತೀವಿ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್ ಅಂತ ಹೇಳ್ತೀವಿ. ಸೊ ಜಿಲ್ಲಾ ಪರಿಷತ್ನಲ್ಲಿ ಮುಖ್ಯಸ್ಥರು ಯಾರಾಗಿರ್ತಾರೆ ಅಂದರೆ DC ಅಂದರೆ ಜಿಲ್ಲಾಧಿಕಾರಿ ಆಗಿರ್ತಾರೆ ಜಿಲ್ಲಾ ಪರಿಷತ್ನಲ್ಲಿ. ಪಂಚಾಯತ್ ರಾಜ್ ಅಳವಡಿಸಿಕೊಂಡ ಮೊದಲ ರಾಜ್ಯ ಯಾವುದು ಅಂತ ಕೇಳ್ತಾರೆ. ಇದು ಇಂಪಾರ್ಟೆಂಟ್ ಕ್ವಶನ್ ಫ್ರೆಂಡ್ಸ್, ಯಾಕೆಂದರೆ ವಿಲೇಜ್ ಅಕೌಂಟೆಂಟು SD FTAದಲ್ಲಿ ಈ ಪಂಚಾಯತ್ ಸಂಬಂಧಪಟ್ಟಂತೆ ಏನೋ ಒಂದು ಕ್ವಶನ್ ಕೇಳ್ತಾರೆ. ಸೊ ಪಂಚಾಯತ್ ರಾಜ್ ಅಳವಡಿಸಿಕೊಂಡ ಮೊದಲ ರಾಜ್ಯ ಯಾವುದು ಅಂದರೆ ರಾಜಸ್ಥಾನ ಆಗಿರುತ್ತೆ. ಸೊ ಯಾವಾಗ ಅಳವಡಿಸಿಕೊಂಡಿತ್ತು ಅಂದರೆ 1959 ಅಕ್ಟೋಬರ್ 2 ಅಳವಡಿಸಿಕೊಂಡಲಾಗಿದೆ. ಇದರಲ್ಲಿ ರಾಜಸ್ಥಾನದ ನಾಗೂರ್ನಲ್ಲಿ, ಎಲ್ಲಿ ರಾಜಸ್ಥಾನದಲ್ಲಿ ಯಾವ ನಗರ ಅಂತ PSL ಕೇಳಿರ್ತಾನೆ, ಡೆಪ್ತಾಗಿ ಕೇಳಿದಾಗ ಈ ಥರ ಕೇಳ್ಬೋದು. ಯಾವ ನಗರ ಅಂತ ಕೇಳಿದಾಗ ನಾಗೂರ್ ಅಂತ ಹಾಕ್ತಾರೆ. ಸೊ ನೆಹರು ಅವರಿಂದ ಉದ್ಘಾಟನೆ. ಇದು ಯಾರು ಉದ್ಘಾಟನೆ ಮಾಡಿದ್ರು ಅಂದರೆ ನೆಹರು ಅವರಿಂದ. ಸೊ ನೆಕ್ಸ್ಟ್ ಬಂದು ಸೆಕೆಂಡ್ ಆಂಧ್ರ ಪ್ರದೇಶ್. ಇದು ಸ್ಟೇಟ್ಮೆಂಟಲ್ಲಿ ಕೇಳ್ಬೋದು, ಅಂದರೆ ಈ ಕೆಳಗಿನ ಕಾಲಾನುಕ್ರಮವಾಗಿ ಬರೆಯಿರಿ ಅಂತ ಸ್ಟೇಟ್ಗಳು ಕೊಟ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನೀವು ಸ್ಟೇಟ್ಮೆಂಟ್ ಕರೆಕ್ಟಾಗಿ ಬರೀಬೇಕಾಗುತ್ತೆ. ಸೊ ಸೆಕೆಂಡ್ ಯಾವುದಪ್ಪ ಅಂದರೆ ಆಂಧ್ರ ಪ್ರದೇಶ್, ಅದರಲ್ಲಿ ಅಳವಡಿಸಿಕೊಂಡಲಾಗಿದೆ. ಬಲವಂತ್ ರಾಯ್ ಮೆಹ್ತಾ ಅವರು ಗುಜರಾತ್ ರಾಜ್ಯದ CM ಆಗಿದ್ದರು. ಸೊ ಇವರು ಮೊದಲು ಏನಾಗಿದ್ರು ಅಂದರೆ CM ಆಗಿದ್ರಂತೆ. ಸೊ ನೆಕ್ಸ್ಟು ಕೆ ಸಂತಾನಮ್ ಸಮಿತಿ ಅಂತ ಹೇಳ್ತೀವಿ. ಇದು ಆಗಲೇ ಹೇಳ್ದಂಗೆ 1963ರಲ್ಲಿ ಸ್ಥಾಪನೆ ಆಗುತ್ತೆ. ಈ ಸಮಿತಿಯನ್ನು 1963ರಲ್ಲಿ ನೇಮಕ. ಪಂಚಾಯಿತಿ ರಾಜ್ ಸಂಸ್ಥೆಗಳಲ್ಲಿ ಹಣಕಾಸನ್ನು ಹಂಚಿಕೆ ಮಾಡಲು ರೂಪಿಸಿದಂಥ ಸಮಿತಿ. ಅಂದರೆ ಪಂಚಾಯಿತಿ ರಾಜ್ಗಳಲ್ಲಿ ಹಣಕಾಸು ವ್ಯವಹಾರಗಳು ಸಂಬಂಧಪಟ್ಟಂಗೆ ಏನಾದರೂ ಹಂಚಿಕೆ ಮಾಡಬೇಕು, ಏನಾದರೂ ಹಣಕಾಸು ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸಮಿತಿಯನ್ನು ರಚಿಸಲಾಗಿದೆ. ಸೊ ಪಂಚಾಯಿತಿಗಳು ಭೂ ಕಂದಾಯ, ಮನೆ ತೆರಿಗೆ ಮೂಲಕ ಆದಾಯ ಸಂಗ್ರಹಿಸುವುದು ಎಂದು ಹೇಳಿತು. ಅಂದರೆ ಪಂಚಾಯಿತಿ ಅಂದರೆ ನೀವು ಆಲ್ರೆಡಿ ನೋಡಿರ್ಬೋದು, ಗ್ರಾಮ ಪಂಚಾಯಿತಿ ಅದರಲ್ಲಿ
ಜಮೀನು ಏನಾದರೂ ತೆರಿಗೆ ಕಟ್ಟೋದು, ಮನೆ ತೆರಿಗೆ ಕಟ್ಟೋದಾಗಿರ್ಬೋದು, ಮತ್ತು ಏನೇನೋ ಇತರೆ ಹಳ್ಳಿಗಳ ತೆರಿಗೆಗಳಿರುತ್ತೆ, ಅದನ್ನ ಇವರು ಏನು ಮಾಡ್ತಾರೆ, ಸಂಗ್ರಹಿಸ್ಕೊಳ್ತಾರೆ. ಪಂಚಾಯತ್ ರಾಜ್ ಹಣಕಾಸು ಸಹಕಾರ ಸಂಸ್ಥೆ ಸ್ಥಾಪಿಸಬೇಕು ಎಂಬ ಶಿಫಾರಸು ಮಾಡಿತು. ಯಾವುದೋ ಸಂತಾನಂ ಸಮಿತಿ. ಸೊ ಇದಿಷ್ಟು ನೀವು ನೀಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. PDF ಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿ ಪ್ರತಿಯೊಂದು ಇಂಪಾರ್ಟೆಂಟ್ ನೋಟ್ಸ್ಗಳು ಕೂಡ ಆಗ್ತಾ ಹೋಗ್ತೀನಿ. ನಿಮಗೆ ಯೂಸ್ ಇದ್ದರೆ ಜಾಯ್ನ್ ಆಗಿ, ಯುಟಿಲೈಸ್ ಮಾಡ್ಕೋಬೇಕು ಅಂದರೆ. ಸೊ ನೆಕ್ಸ್ಟು ಅಶೋಕ್ ಮೆಹ್ತಾ ಸಮಿತಿ ಅಂತ ಹೇಳ್ತೀವಿ. ಇದು 1977 ಮತ್ತು 78ರಲ್ಲಿ ಸ್ಥಾಪನೆ ಆಗಿರ್ತದೆ. ಸೊ 1977ರಲ್ಲಿ ಮೊದಲ ಕಾಂಗ್ರೆಸ್ಸೋತ್ತರ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನೇಮಕ ಮಾಡಿದ ಸಮಿತಿ. ಸೊ ಇತ್ತೀಚೆಗೆ KE ಅವರು ಎಕ್ಸಾಮ್ ನಡೆಸ್ತಾ ಇರೋದ್ರಿಂದ ಅವರು ಯಾವ ರೀತಿ ಕ್ವಶನ್ ತೆಗಿತಾ ಇದ್ದಾರೆ ಅಂತಲೇ ಅರ್ಥ ಆಗ್ತಿಲ್ಲ. ಸೊ ಏನು ಅನಿಸ್ತದೆ ಅದೇ ಥರ ಕ್ವಶನ್, ಅವ್ರಿಗೆ ಏನು ತಲೆಗೆ ಬರೋದೇ ಅದೇ ಕ್ವಶನ್ಗಳು ತೆಗಿತಾರೆ. ಸೊ ಅದರಲ್ಲಿ ಇದು ಕೂಡ ಆಗಿರ್ಬೋದು. ಯಾವುದಪ್ಪ ಅಂದರೆ ಕಾಂಗ್ರೆಸ್ಸೋತ್ತರ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನೇಮಕ ಮಾಡಿದ ಮೊದಲ ಸಮಿತಿ ಯಾವುದು ಅಂತ ಕೇಳ್ತಾರೆ. ಸೊ ಅವಾಗ ನೀವು ಅಶೋಕ್ ಮೆಹ್ತಾ ಸಮಿತಿಯಿಂದ ಹಾಕಬೇಕಾಗುತ್ತೆ. ಈ ಸಮಯದಲ್ಲಿ ಭಾರತದ ಪ್ರಧಾನಮಂತ್ರಿ ಆಗಿದ್ರು ಅಂದರೆ ಮೊರಾರ್ಜಿ ದೇಸಾಯಿ ಅವರು ಅಶೋಕ್ ಮೆಹ್ತಾ ಸಮಿತಿ ಪ್ರಾರಂಭ ಆಗುವ ಸಮಯದಲ್ಲಿ ಪ್ರಧಾನಮಂತ್ರಿ ಆಗಿದ್ದರು. ನೆಕ್ಸ್ಟು 1978ರಲ್ಲಿ ಈ ಸಮಿತಿ ವರದಿ ನೀಡಿತು. ಒಟ್ಟು 132 ಶಿಫಾರಸುಗಳನ್ನು ಮಾಡಿತು. ಎಷ್ಟು ಶಿಫಾರಸುಗಳನ್ನು ಮಾಡಿತು ಅಂತ ಕೇಳಿದ್ರೆ 132. ಇದರಲ್ಲಿ 3 ಅಂತ ಬಂದಿರ್ತದೆ ಮೊದಲಿನಂಗೆ. ಅದರಲ್ಲಿ 2 ಅಂತ ಪಂಚಾಯಿತಿ, ಅಂದರೆ ಮೊದಲನೇದು ಜಿಲ್ಲಾ ಪರಿಷತ್ತು, ಎರಡನೇದು ಮಂಡಲ್ ಪಂಚಾಯಿತಿ ಅಂತ ಹೇಳ್ತೀವಿ. ಸೊ ಪಂಚಾಯತ್ ರಾಜ್ ಸಚಿವರ ನೇಮಕ ಮಾಡುವ ಶಿಫಾರಸು ಮಾಡಿತು. ಮತ್ತು ಅವಧಿ ಮುಗಿದ 6 ತಿಂಗಳ ಒಳಗೆ ಚುನಾವಣೆ ನಡೆಸಬೇಕು ಎಂಬ ಶಿಫಾರಸು ಮಾಡಿತು. ಸೊ ನೆಕ್ಸ್ಟು JVK. ಇದಂತೂ ಎಲ್ಲ ಈಗಲೂ ಕೂಡ ಕೇಳ್ತಾ ಹೋಗ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಹೇಳ್ಬೋದು. JVK ಯಾವಾಗ ರಚನೆ ಆಯಿತು ಅಂದರೆ 1985. ಈ ಸಮಿತಿಯನ್ನು 1985ರಲ್ಲಿ ನೇಮಕ ಮಾಡಲಾಗುತ್ತದೆ. ರಾಜೀವ್ ಗಾಂಧಿ ನೇಮಕ ಮಾಡಿದ ಸಮಿತಿ. ಯಾರಂದರೆ ರಾಜೀವ್ ಗಾಂಧಿಯವರು ಈ JVK ಅನ್ನೋ ಒಂದು ಸಮಿತಿನ ರಚನೆ ಮಾಡ್ತಾ ಹೋಗಿದ್ದಾರೆ. ಅಧಿಕಾರಿ ಸಾಯಿಗಳು ಪಾಲ್ಗೊಳ್ಳುವಿಕೆಯನ್ನು ಕಡಿಮೆಗೊಳಿಸಬೇಕು ಎಂಬ ಉದ್ದೇಶದಿಂದ ನೇಮಕ. ಅಂದರೆ ಅಧಿಕಾರಿಗಳು ಏನೇನು ಇರ್ತಾರೆ ಅವರೆಲ್ಲ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ JVK ಅನ್ನೋ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಸೊ ಗ್ರಾಸ್ ವಿತೌಟ್ ರೂಟ್ ಎಂಬ ಅಂಶ ಪ್ರಸ್ತಾಪಿಸಲಾಯಿತು ಅಂತ ಹೇಳ್ತಾರೆ. ಸೊ ಗ್ರಾಸ್ ವಿತೌಟ್ ರೂಟ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ. ಬೇರು ಇಳ್ದೇ ಗಿಡಗಳನ್ನು ಬೆಳೆಸುವಂಥ ರೀತಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಮಾಡುವ ಸಲುವಾಗಿ ಈ ಒಂದು ಗ್ರಾಸ್ ವಿತೌಟ್ ರೂಟ್ ಎಂಬ ಅಂಶ ಪ್ರಸ್ತಾಪಿಸ್ತಾರೆ. ಸೊ ಈಗ ಕಮೆಂಟ್ನಲ್ಲಿ ಒಂದು ಆನ್ಸರ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೀವು JVK ಅನ್ನೋ ಒಂದು ಫುಲ್ ಫಾರ್ಮ್ ಅಂದರೆ ಏನು ಅಂದರೆ ನೀವು ಕಮೆಂಟ್ನಲ್ಲಿ ಆಗ್ತಾ ಹೋಗ್ತೀರಾ. ನೆಕ್ಸ್ಟ್ ಬಂದು ನಮಗೆ LM ಸಿಂಘ್ವಿ ಸಮಿತಿ ನೋಡ್ತಾ ಹೋಗೋಣ. ಇದು 1986ರಲ್ಲಿ ಸ್ಥಾಪನೆ ಆಗುತ್ತೆ. ಸೊ ರಾಜೀವ್ ಗಾಂಧಿ ದೇಶಾದ್ಯಂತ ಏಕರೂಪದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ತರುವ ಉದ್ದೇಶದಿಂದ 1986ರಲ್ಲಿ ಈ ಸಮಿತಿಯನ್ನು ರಚನೆ ಮಾಡ್ತಾ ಹೋಗ್ತಾರೆ. ಸೊ ಈ ಸಮಿತಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ ಶಿಫಾರಸುಗಳ ಕಾರಣ ಏನಂತಂದರೆ 73 ಮತ್ತು 74ನೇ ತಿದ್ದುಪಡಿ ಆಗಿರ್ತದೆ. ಸೊ ನೋಡಿ ಫ್ರೆಂಡ್ಸ್, ಇದು ವೆರಿ ಇಂಪಾರ್ಟೆಂಟ್. 73 ಮತ್ತು 74ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ, ಯಾವ ಸಮಿತಿಗೆ ಸಂಬಂಧಿಸಿದೆ ಅಂತ ಕೇಳಿದಾಗ LM ಸಿಂಘ್ವಿ ಸಮಿತಿ ಬಗ್ಗೆ ನೀವು ಆಪ್ಷನಲ್ಲಿ ಟಿಕ್ ಮಾಡಬೇಕಾಗುತ್ತೆ. ಸೊ ರಾಜೀವ್ ಗಾಂಧಿ ಅವರು ಏನು ಮಾಡ್ತಾರೆ ಅಂದರೆ ದೇಶಾದ್ಯಂತ ಏಕರೂಪ ಪಂಚಾಯತ್ ರಾಜ್ ವ್ಯವಸ್ಥೆ ತರಬೇಕು ಅನ್ನೋ ಒಂದು ಉದ್ದೇಶದಿಂದ 1986ರಲ್ಲಿ ಈ ಸಮಿತಿಯನ್ನು ರಚನೆ ಮಾಡ್ತಾರೆ. ಸೊ ಈ LM ಸಿಂಘ್ವಿ ಸಮಿತಿಯ ಶಿಫಾರಸುಗಳು ನೋಡ್ತಾ ಹೋಗೋಣ. 3 ಹಂತದ ಏಕರೂಪದ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಶಿಫಾರಸು. ಅದರಲ್ಲಿ 3 ಶಿಫಾರಸುಗಳಿವೆ. ಒಂದನೇದು ಪ್ರತ್ಯೇಕ ಚುನಾವಣಾ ಆಯೋಗ ಬರಬೇಕು ಅಂತ, ಎರಡನೇದು ರಾಜ್ಯ ಹಣಕಾಸು ಆಯೋಗ ಸ್ಥಾಪನೆ ಆಗಬೇಕು ಅಂತ, ಮತ್ತು ಮೂರನೇದು ಪಂಚಾಯತ್ ಚುನಾವಣೆಯಲ್ಲಿ ರಾಜಕೀಯ ಪಕ್ಷ ಇರಬಾರದು ಎಂಬ ಶಿಫಾರಸು ಮಾಡ್ತಿರ್ತಾರೆ. ಮೊದಲನೇದು ಪ್ರತ್ಯೇಕ ಚುನಾವಣೆ ಆಯೋಗ ಇರಬೇಕು ಅಂತ, ಎರಡನೇದು ರಾಜ್ಯ ಹಣಕಾಸು ಆಯೋಗ ಸ್ಥಾಪನೆ ಆಗಬೇಕು ಅಂತ, ಮೂರನೇದು ಪಂಚಾಯತ್ ಚುನಾವಣೆಯಲ್ಲಿ ರಾಜಕೀಯ ಪಕ್ಷ ಇರಬಾರದು ಎಂಬ ಶಿಫಾರಸು ಮಾಡ್ತಿರ್ತಾರೆ. ಸೊ ಇದು LM ಸಿಂಘ್ವಿ ಸಮಿತಿಯವರು ಶಿಫಾರಸುಗಳು ಮಾಡ್ತಾ ಹೋಗ್ತಾರೆ. ಇದ್ರ ಎಷ್ಟು PK ತುಂಗನ್ ಸಮಿತಿ ಅಂತ ಹೇಳ್ತೀವಿ. ಇದು 1982ರಲ್ಲಿ ನೇಮಕ ಆಗ್ತಾ ಹೋಗ್ತದೆ. ಇದರಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಮನ್ನಣೆ ದೊರೆಯಬೇಕು ಎಂಬ ಶಿಫಾರಸು ಮಾಡ್ತಾ ಹೋಗ್ತದೆ. ಸೊ ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಬಟ್ ಅದು ನೋಡ್ಕೊಳ್ಳಿ ಫ್ರೆಂಡ್ಸ್. ಸಂವಿಧಾನಾತ್ಮಕ ಮನ್ನಣೆ ದೊರೆಯಬೇಕು ಎಂದು ಯಾವ ಶಿಫಾರಸು ಮಾಡಿತು ಅಂತ ಕೇಳಿದ್ರೆ PK ತುಂಗನ್ ಸಮಿತಿ ಅಂತ ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟು ಗಾಡ್ಗಿಲ್ ಸಮಿತಿ ಅಂತ ಹೇಳ್ತೀವಿ. ಇದು ವೆರಿ ಇಂಪಾರ್ಟೆಂಟ್. ಇದು ಆಲ್ರೆಡಿ ಎಷ್ಟೊಂದು ಸಲ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನೇ ಆಗಿರುತ್ತೆ. ಸೊ ಗಾಡ್ಗಿಲ್ ಸಮಿತಿ 1989ರಲ್ಲಿ ನೇಮಕ ಆಗ್ತದೆ.
5 ವರ್ಷಗಳಿಗೊಮ್ಮೆ ಚುನಾವಣೆ ಶಿಫಾರಸು ಮಾಡಬೇಕು ಅಂತ. ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಹಿಳೆಯರಿಗೆ ಮೀಸಲಾತಿ ನೀಡಬೇಕು. ಸೊ ಇದಿಷ್ಟು ಗಾಡ್ಗಿಲ್ ಸಮಿತಿಗೆ ಸಂಬಂಧಪಟ್ಟದ್ದು. ಸೊ ನೆಕ್ಸ್ಟು 1993 ಪಂಚಾಯತ್ ರಾಜ್ ಕಾಯ್ದೆ ರೂಪುಗೊಂಡ ಸ್ಟೋರಿ ನೋಡ್ತಾವೆ. ಸೊ LM ಸಿಂಘ್ವಿ ಸಮಿತಿಯ ಶಿಫಾರಸು ಆಧಾರದಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ತರುವ ದಿಟ್ಟ ನಿರ್ಧಾರವನ್ನು ಅಂದಿನ ಪ್ರಧಾನಿ ರಾಜೀವ್ ಗಾಂಧಿ ತೆಗೆದುಕೊಳ್ತಾರೆ. ಸೊ ಆಲ್ರೆಡಿ ಹೇಳಿದೆ LM ಸಿಂಘ್ವಿ ಸಮಿತಿ. ಸೊ ಇದನ್ನ ತಿದ್ದುಪಡಿ ತರುವ ದಿಟ್ಟ ನಿರ್ಧಾರವನ್ನು ಯಾರು ತೆಗೆದುಕೊಳ್ತಾರೆ ಅಂದರೆ ಪ್ರಧಾನಿ ರಾಜೀವ್ ಗಾಂಧಿ ಅವರು ತೆಗೆದುಕೊಳ್ತಾರೆ. ಸೊ 1989ರಲ್ಲಿ ಪಂಚಾಯತಿಗೆ ಸಂಬಂಧಿಸಿದ 64ನೇ ತಿದ್ದುಪಡಿ ಲೋಕಸಭೆಯಲ್ಲಿ ಅನುಮೋದನೆ ಬಟ್ ರಾಜ್ಯಸಭೆಯಲ್ಲಿ ಒಂದೇ ಮತದಿಂದ ಸೋಲುತ್ತದೆ. ಅಂದರೆ 1989ರಲ್ಲಿ ಪಂಚಾಯಿತಿ ಸಂಬಂಧಿಸಿದ 64ನೇ ತಿದ್ದುಪಡಿ ಲೋಕಸಭೆಯಲ್ಲಿ ಅನುಮೋದನೆ ಆಗಿರ್ತದೆ, ಬಟ್ ರಾಜ್ಯಸಭೆಯಲ್ಲಿ ಒಂದೇ ಒಂದು ಮತದಿಂದ ಇದು ಸೋಲ್ತದೆ. ಅಂದರೆ ಈಗ ನಾವು ಒಂದು ತಿದ್ದುಪಡಿ ಜಾರಿಗೆ ತರಬೇಕು ಅಂದರೆ ಎಷ್ಟೊಂದು ಜನ ಒಪ್ಪಿಗೆ ಇರಬೇಕಾಗುತ್ತೆ. ರಾಜ್ಯಸಭೆ ಲೋಕಸಭೆಯಲ್ಲಿ ಮುಖ್ಯಸ್ಥರು ಮತ್ತು ಮೆಂಬರ್ಸ್ಗಳೇನಿರ್ತಾರೆ ಅವ್ರದ್ದು ಒಪ್ಪಿಗೆಗಳಿಲ್ಲ ಅಂದರೆ ಆ ತಿದ್ದುಪಡಿ ಕ್ಯಾನ್ಸಲ್ ಆಗುತ್ತೆ ಫ್ರೆಂಡ್ಸ್. ಅದೇ ರೀತಿ ಇಲ್ಲಿ ರಾಜ್ಯಸಭೆಯಲ್ಲಿ ಒಂದೇ ಮತದಿಂದ ಅದು ಏನಾಗಿದೆ ಸೋಲ್ತದೆ. 1992 ಡಿಸೆಂಬರ್ ತಿಂಗಳಲ್ಲಿ PV ನರಸಿಂಹನ್ ಕಾಲದಲ್ಲಿ ಸದನದಲ್ಲಿ ಮಂಡಿಸಲಾಗುತ್ತದೆ. ಇದೇ 73 ಮತ್ತು 74ನೇ ತಿದ್ದುಪಡಿ. 73, 74ನೇ ತಿದ್ದುಪಡಿ ಯಾರ ಕಾಲದಲ್ಲಿ ಅಂದರೆ PV ನರಸಿಂಹನ್ ಕಾಲದಲ್ಲಿ ಈ ತಿದ್ದುಪಡಿ ಬರುತ್ತೆ. ಸೊ 73ನೇ ತಿದ್ದುಪಡಿ ಏನು ಹೇಳ್ತದೆ ಅಂತ ನೋಡಿದ್ರೆ ಸಂವಿಧಾನದ 9ನೇ ಭಾಗ ಸೇರ್ಪಡೆ ಆಗ್ತದೆ. 73ನೇ ತಿದ್ದುಪಡಿಯಿಂದ ಏನಾಗುತ್ತೆ ಅಂದರೆ ಸಂವಿಧಾನದ 9ನೇ ಭಾಗ ಏನಾಗುತ್ತೆ ಸೇರ್ಪಡೆ ಆಗುತ್ತೆ. ಯಾವ ಡೇಟ್ ಅಂತ ಕೇಳ್ತಾರೆ, ಯಾವ ಇಯರ್ ಅಂತ ಕೇಳಿದಾಗ 1993 ಏಪ್ರಿಲ್ 24ರಿಂದ ಅನುಷ್ಠಾನಕ್ಕೆ ಜಾರಿಗೊಳ್ತದೆ. ಸೊ ಕರ್ನಾಟಕದ ಪಂಚಾಯತ್ ರಾಜ್ ಅಧಿನಿಯಮ 1993 ಮೇ 10ರಂಗೆ ಜಾರಿಗೆ ಬರ್ತದೆ. ಸೊ ಕರ್ನಾಟಕದಲ್ಲಿ ಯಾವಾಗ ವಿಶೇಷವಾಗಿ ಕೇಳ್ಬೋದು ಎಕ್ಸಾಮ್ ಕ್ವಶನಲ್ಲಿ, ಈಗ VA ಮತ್ತು ಇದೆಲ್ಲ ಕರ್ನಾಟಕ ಜಾಸ್ತಿ ಫೋಕಸ್ ಮಾಡಿರೋದ್ರಿಂದ ಸೊ ಕರ್ನಾಟಕದ ಬಗ್ಗೆ ಈ ಥರ ಕ್ವಶನ್ ಕೇಳ್ಬೋದು. ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಯಾವಾಗ ಜಾರಿಗೆ ಬಂದಿತ್ತು ಅಂದರೆ 1993 ಮೇ 10. ಡೇಟ್ ಕೂಡ ನೆನಪಿಟ್ಕೊಂಡಿರ್ಬೇಕಾಗುತ್ತೆ. ಸೊ ಭಾರತದ ಪಂಚಾಯತ್ ರಾಜ್ ವ್ಯವಸ್ಥೆಯ ಹಂತಗಳು: ಪ್ರಾಬಲ್ಯದ ಹಂತ 1959-64 ಮತ್ತು ಸ್ಥಗಿತತೆಯ ಹಂತ 1965ರಿಂದ 69, ಇಳಿತದ ಹಂತ 1969ರಿಂದ 77. ಸೊ ನೆಕ್ಸ್ಟ್ 1993 ಪಂಚಾಯತ್ ರಾಜ್ ಕಾಯ್ದೆ ರೂಪುಗೊಂಡ ಸ್ಟೋರಿ ನೋಡ್ತೋಗೋಣ. ಸೊ ಸಾರಿ ಫ್ರೆಂಡ್ಸ್, ಇದು ಆಲ್ರೆಡಿ ಹೇಳಿದ್ದೀನಿ. 73ನೇ ತಿದ್ದುಪಡಿ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಯಾರಾಗಿದ್ದರು ಅಂದರೆ PV ನರಸಿಂಹನ್ ಆಗಿದ್ದರು. ಮತ್ತು ರಾಷ್ಟ್ರಪತಿ ಯಾರಾಗಿದ್ದರು ಅಂದರೆ ಶಂಕರ್ ದಯಾಳ್ ಶರ್ಮಾ ಆಗಿದ್ದರು. ಸೊ ರಾಷ್ಟ್ರಪತಿ ಯಾರಾಗಿದ್ದರು? ಶಂಕರ್ ದಯಾಳ್ ಶರ್ಮಾ ಆಗಿದ್ದರು. ಭಾರತದಲ್ಲಿ ಪಂಚಾಯತ್ ರಾಜ್ ದಿವಸವನ್ನು ಪ್ರತಿ ವರ್ಷ ಏಪ್ರಿಲ್ 24, ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಪಂಚಾಯತ್ ರಾಜ್ ದಿವಸ ಯಾವಾಗ ಆಚರಿಸ್ತಾರೆ ಅಂದರೆ ಏಪ್ರಿಲ್ 24ನೇ ತಾರೀಕು ಇದನ್ನ ಆಚರಿಸ್ತಾ ಹೋಗ್ತಾರೆ. ಪ್ರಮುಖ ದಿವಸ ದಿನಾಂಕಗಳು ನೋಡ್ತೋಗೋಣ. 73 ತಿದ್ದುಪಡಿ ಲೋಕಸಭೆಯಲ್ಲಿ ಅಂಗೀಕಾರ ಆಗ್ತದೆ 1992 ಡಿಸೆಂಬರ್ 22ರಂದು. ರಾಜ್ಯಸಭೆಯಲ್ಲಿ ಯಾವಾಗ ಅಂಗೀಕಾರ ಆಯಿತು ಅಂದರೆ 1992 ಡಿಸೆಂಬರ್ 23. ದೇಶಾದ್ಯಂತ 1993 ಏಪ್ರಿಲ್ 24ರಂದು ಈ ಒಂದು ಏನಿರ್ತದೆ ಪಂಚಾಯತ್ ರಾಜ್ ಏನಾಗುತ್ತೆ ಜಾರಿಗೆ ಬರುತ್ತದೆ. ಸೊ ಅದರಿಂದ ಅವತ್ತು ಆ ದಿನವನ್ನು ಆಚರಿಸಲಾಗುತ್ತದೆ. ಸೊ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಯಾವಾಗ ಬರುತ್ತೆ ಅಂದರೆ 1993ರಲ್ಲಿ ಬರುತ್ತೆ. ಭಾರತದಲ್ಲಿ ಏಕರೂಪದ ಪಂಚಾಯತ್ ವ್ಯವಸ್ಥೆ ಜಾರಿಗೆ ಬಂದಾಗ ಅಂದಿನ ಕರ್ನಾಟಕ CM ಯಾರಪ್ಪ ಆಗಿದ್ರು? ವೀರಪ್ಪ ಮೊಯ್ಲಿ ಆಗಿದ್ದರು. ಹಾಗೂ ಅಂದಿನ ಗ್ರಾಮೀಣಾಭಿವೃದ್ಧಿ ಸಚಿವರಾದ MV ಘೋರ್ಪಡೆಯವರ ಕಾಳಜಿಯ ಫಲವಾಗಿ 73ನೇ ತಿದ್ದುಪಡಿಗಳನ್ನು ಕರ್ನಾಟಕದಲ್ಲಿ ಅಳವಡಿಸಿಕೊಳ್ಳಲು 1993 ಮೇ 10ನೇ ತಾರೀಕು ಇದು ಸಾಧ್ಯವಾಯಿತು. ಸೊ 73ನೇ ತಿದ್ದುಪಡಿ ಅನುಗುಣವಾಗಿ 3 ಹಂತದ ಪಂಚಾಯತ್ ರಾಜ್ ಸಂಸ್ಥೆಗಳು. ಫಸ್ಟ್ ಚುನಾವಣೆ ನಡೆಸಿದ ರಾಜ್ಯ ಯಾವುದಪ್ಪ ಅಂತ ಕೇಳ್ತಾರೆ? ಕರ್ನಾಟಕ. ಅಂದರೆ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ 73ನೇ ತಿದ್ದುಪಡಿ ಅನುಗುಣವಾಗಿ 3 ಹಂತಗಳ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಒಂದು ಚುನಾವಣೆ ನಡೆಸ್ತಾರೆ. ಅದರಲ್ಲಿ ಫಸ್ಟ್ ಯಾವ ರಾಜ್ಯದಲ್ಲಿ ನಡೆಸಿದ್ರು ಅಂದರೆ ಕರ್ನಾಟಕ ರಾಜ್ಯದಲ್ಲಿ ನಡೆಸ್ತಾ ಹೋಗ್ತಾರೆ. ಸೊ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಪ್ರಮುಖ ದಿನಾಂಕ ನೋಡ್ತಾ ಹೋಗೋಣ. ಇದರಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮಕ್ಕೆ ರಾಜ್ಯಪಾಲರು ಅನುಮೋದನೆ ಯಾವಾಗ ನೀಡ್ತಾರೆ ಅಂದರೆ ಏಪ್ರಿಲ್ 30, 1993ರಲ್ಲಿ. ಬಟ್ ಜಾರಿಗೆ ಯಾವಾಗಾಯಿತು? ಮೇ 10, 1993. ಈ ಸಂದರ್ಭದಲ್ಲಿ CM ಯಾರಾಗಿದ್ದರು ಆಲ್ರೆಡಿ ಹೇಳಿದ್ದೀನಿ, ವೀರಪ್ಪ ಮೊಯ್ಲಿ ಆಗಿದ್ದರು. ರಾಜ್ಯಪಾಲರು
ಗುರ್ಷಿದ್ ಅಲಂ ಖಾನ್ ಅಂತ ಹೇಳ್ತೀವಿ. ಮತ್ತು RDPR ಮಂತ್ರಿ ಯಾರಾಗಿದ್ರು ಅಂದರೆ MY ಗೋರ್ಪಡೆ ಆಗಿದ್ರು. ಸೊ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಯಾವಾಗಾಯಿತು ಅಂದರೆ 19 ಅಧ್ಯಾಯಗಳಿದೆ ಮತ್ತು 321 ಪ್ರಕರಣಗಳಿವೆ, 4 ಅನುಸೂಚಿಗಳಿವೆ. ಇದು ಎಕ್ಸಾಮಲ್ಲಿ ಕೇಳ್ಬೋದು ಫ್ರೆಂಡ್ಸ್. ಇದು ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಯಾವ ರೀತಿ ಇದೆ ಅಂತ ನೋಡಿದಾಗ 19 ಅಧ್ಯಾಯಗಳಿವೆ, 321 ಪ್ರಕರಣಗಳಿವೆ, 4 ಅನುಸೂಚಿಗಳಿವೆ. ಇದು ವೆರಿ ಇಂಪಾರ್ಟೆಂಟ್. ಇದು ಒಂಥರ ಸಂವಿಧಾನದಲ್ಲಿ ಎಷ್ಟು ಭಾಗಗಳು ಎಷ್ಟು ವಿಧಿಗಳು ಅಂತ ಇದೆಯಲ್ಲ ಆ ಥರ ಇದು ಒಂದು ಸ್ವಲ್ಪ ಹಂಗೆ ಇದೆ. 1993 ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಇದಕ್ಕೆ 2015-16ರಲ್ಲಿ 2 ಬಾರಿ ತಿದ್ದುಪಡಿ ಮಾಡಲಾಗ್ತದೆ. ಮೊದಲು ತಿದ್ದುಪಡಿ 2015ರಲ್ಲಿ ಮತ್ತು ರಮೇಶ್ ಕುಮಾರ್ ವರದಿ ಮಾಡಿ 2016ರಲ್ಲಿ 2ನೇ ತಿದ್ದುಪಡಿ ಮಾಡ್ತಾ ಹೋಗ್ತಾರೆ. ಸೊ ಇದಿಷ್ಟು ಈ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ನೋಡ್ತಾ ಹೋಗೋದು. ಸೊ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದಲ್ಲಿ ಮುಂದಿನ ಹಲವಾರು ವೀಡಿಯೋಗಳನ್ನು ನೋಡ್ತಾ ಹೋಗೋಣ. ಇದೇ ರೀತಿ ನೋಟ್ಸ್ ಅಥವಾ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ತಗೊಬರ್ತೀನಿ. ಸೊ ಫ್ರೆಂಡ್ಸ್, ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೀಗೆ ವಿವಿಧ ಹುದ್ದೆಗಳ ಪರೀಕ್ಷೆಗಳಿಗೆ ಸಿದ್ಧವಾಗುವಂತೆ ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಟ್ಸ್ ಬೇಕಿದ್ದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಟೆಲಿಗ್ರಾಮ್ ಜಾಯ್ನ್ ಆಗಿ, ಎಲ್ಲ ನೋಟ್ಸ್ಗಳು ಕೂಡ ಅದ್ರಲ್ಲಿ ಬರುತ್ತೆ. ಸೊ ಫ್ರೆಂಡ್ಸ್, ನಾನು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ಅಭ್ಯರ್ಥಿ ಆಗಿದ್ದು ದಯಮಾಡಿ ಸಹಕರಿಸಿ. ಓಕೆ, ಬನ್ನಿ ಫ್ರೆಂಡ್ಸ್, ಸ್ಟಡಿ ಮಾಡೋಣ.